ನಮಸ್ತೆ ಎಲ್ಲರಿಗೂ. ಆಶಾ ಕಾರ್ಯಕರ್ತೆಯಾಗಿ 2016ರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಗೌರ್ಮೆಂಟು ನಮಗೆ ಕೆಲಸ ಕೊಟ್ಟು 7ನೇ ವರ್ಷ ಈಗ. ನಾನು ಕೆಲಸ ಮಾಡ್ತಾ ಇದ್ದಾಗ ಫಸ್ಟಿಂದ ನನಗೆ ಏನು ಸೌಲಭ್ಯ ಅಂದ್ರೆ ನಮಗೆ ಕೆಲಸ ಮಾಡುವಂತ ಪ್ಲೇಸ್ಗಳಿಗೆ ತೊಂದರೆ ಇತ್ತು. ನಾವು ಮರದ ಕೆಳಗಡೆ ಅಂಗಡಿ ಎದುರುಗಡೆ ಸ್ವಲ್ಪ ಪ್ಲೇಸ್ ಇರೋ ಕಡೆ ಕೂತ್ಕೊಂಡು ನಾವು ಇಮ್ಯುನೈಸೇಷನ್ ಮಾಡ್ತಾ ಇದ್ವಿ. ಆಮೇಲೆ ಮಕ್ಕಳು ಈ NGO ಕಡೆ ಇರುವಂತಹ ಮಕ್ಕಳನ್ನ ಪೇರೆಂಟ್ಸ್ ಇಂಜೆಕ್ಷನ್ಗೆ ನಮಗೆ ಕಳಿಸ್ತಾರೆ, ಭಯ ಪಡೋದು. ಅವರಿಗೆ ಜ್ವರ ಬಂದ್ರೆ ನಾವು ಕೆಲಸ ಬಿಡ್ಬೇಕಾಗತ್ತೆ, ನಾವು ಕೆಲಸ ಬಿಟ್ಟು ಮಕ್ಕಳು ನೋಡ್ಕೊಂಡು ಕೂತ್ಕೋಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ಹತ್ರ ಇಂಜೆಕ್ಷನ್ಗೆ ಬರ್ತಾರೆ. ಎಷ್ಟು ಒತ್ತಾಯ ಮಾಡಿದ್ರು ನಮ್ಮ ಹತ್ರ ಬಂದು ಇಂಜೆಕ್ಷನ್ ಮಾಡಿಸ್ಕೊಂತ ಇದ್ವಿ. ಪಾಪ ನಮಗ್ ಬೇಜಾರಾಗ್ತಿತ್ತು. ಅವ್ರ ತೊಂದರೆಗಳನ್ನ ನಾವು ಸರಿಪಡಿಸೋದೇ ಇದೆಯೋ ಅಂತ. ಈಗ ಇದು ಸ್ಟಾರ್ಟ್ ಆದಾಗಿಲ್ಲ ಅವ್ರಿಗೆ ಭಯನೇ ಇಲ್ಲ, ಅದೇನು ಅವ್ರಿಗೆ ಸಮಸ್ಯೆನೂ ಇಲ್ಲ. ಮಕ್ಕಳನ್ನ ಅವರು ಟೀಚರ್ಸ್ ಎಲ್ಲ ನೋಡ್ಕೊತಾ ಇರ್ತಾರೆ, ಏನೇ ತೊಂದರೆ ಇದ್ರು ಅವ್ರು ನೋಡ್ಕೊತಿರ್ತಾರೆ, ಭಯ ಇಲ್ಲ. ಈಗ ಇಮ್ಯುನೈಸೇಷನ್ ಚೆನ್ನಾಗಿ ನಡೀತಿದೆ ಮೇಡಮ್. ನಮಗೆ 4 ವರ್ಷದಿಂದ ಅವ್ರ ಕಡೆಯಿಂದ ಸಪೋರ್ಟ್ ನಮಗೆ ಜಾಸ್ತಿ ಇದೆ. NGO ಸ್ಕೂಲ್ ಸಂಪರ್ಕ ಕಡೆಯಿಂದ ನಮಗೆ ತುಂಬಾ ಸಪೋರ್ಟು ಆಗಿದೆ. ನಮಗೆ ಅಲ್ಲಿ ಹೋಗಿ ಇಮ್ಯುನೈಸೇಷನ್ ಮಾಡೋದಕ್ಕೆ 10 ಟೈಮು ಮಾಡ್ತಿದೀವಿ. ಪ್ರೆಗ್ನೆಂಟ್ ವುಮೆನ್ಸ್ ಗಳಲ್ಲಿ ಸಮಸ್ಯೆ ಅಂದ್ರೆ ಅವರು 2-3 ತಿಂಗಳು ಆಗಿದ್ರು ಸುಮ್ಮನೆ ಇರ್ತಾ ಇದ್ರು. ಎಲ್ಲಿ ಹೋಗ್ಬೇಕು, ಒಂದು TD ಇಂಜೆಕ್ಷನ್ ಎಲ್ಲಿ ತಗೋಬೇಕು, ಫೋಲಿಕ್ ಆಸಿಡ್ ಮಾತ್ರ ನಾವ್ ಎಲ್ಲಿ ತಗೋಬೇಕು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರ್ತೇವೆ. ಈಗ ಅವರು ನಮ್ಗೆ ಟೀಚರ್ಸ್ ನಮ್ಗೆ ಇನ್ಫಾರ್ಮೇಶನ್ ಕೊಡೋದ್ರಿಂದ ನಾವೇ ತಕ್ಷಣಕ್ಕೆ ಹೋಗಿ ಸ್ಪಾಟಿಗೆ ಹೋಗಿ ಆ ಟೈಮಲ್ಲಿ ನಾವು ಅವ್ರಿಗೆ TD ಕೊಡೋದು, ಫೋಲಿಕ್ ಆಸಿಡ್ ಮಾತ್ರೆ ಕೊಡೋದು ಚೆನ್ನಾಗಿ ನಮ್ಗೆ ಟೈಮ್ ಟು ಟೈಮ್ ಆಗ್ತಿದೆ ಮೇಡಮ್. ಸಂಪರ್ಕ ಕಡೆಯವರು ತುಂಬಾ ನಮ್ಗೆ ಹೆಲ್ಪ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗಿದೆ, ನಮಗೆ ಸಪೋರ್ಟಿವ್ ಆಗಿದೆ, ಕೆಲಸಗಳು ಚೆನ್ನಾಗಿ ಆಗ್ತಿದೆ. ಮತ್ತೆ ಬಡ ಕುಟುಂಬಗಳಿಗೆ NGO ಸಂಪರ್ಕ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲಿ ಏನಿದೆ ನಮ್ದು ಶೆಡ್ ಏರಿಯಾ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ಇದೇ ಸ್ಕೂಲಲ್ಲಿ 40ರಿಂದ 50 ಮಕ್ಕಳು ಓದ್ತಾ ಇದ್ದಾರೆ. 0 to 5 years ಒಳಗಡೆ ಮಕ್ಕಳು. ತುಂಬಾ ಹೆಲ್ಪ್ ಆಗಿದೆ ಅವ್ರ ಮಕ್ಕಳಿಗೆ, ಫುಡ್ ಇಂದ ಹಿಡಿದು ಹೆಲ್ತ್ ಇಂದ ಹಿಡಿದು ಅವರಿಗೆ ತುಂಬಾ ಹೆಲ್ಪ್ ಆಗಿದೆ. ನಿಶ್ಚಿಂತೆಯಾಗಿ ಅಂದ್ರೆ ಬಡ ಕುಟುಂಬದ ಪೇರೆಂಟ್ಸ್ಗಳು ನಿಶ್ಚಿಂತೆಯಾಗಿ ಕೆಲಸ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾ ಇದ್ದಾರೆ. ಮಕ್ಕಳದ್ದು ಚಿಂತೆ ಇಲ್ಲದವರಿಗೆ ಕೆಲಸದಲ್ಲಿ ಇರ್ತಾರೆ, ಆರಾಮಾಗಿದ್ದಾರೆ. ನಮಗೂ ಕೂಡ ಸಪೋರ್ಟಿವ್ ಆಗಿದೆ ಮೇಡಮ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ. ನಮ್ಮ ಕಡೆಯಿಂದ, ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ NGO ಸಂಪರ್ಕಕ್ಕೆ ಒಂದು ತುಂಬದ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ.